ಈ ವೀಕ್ಲಿ ಆಪ್ಷನ್ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋ ಕ್ಯಾಪಿಟಲು 40,000. ಇದ್ರದ್ದು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 6,600 ರೂಪಾಯಿ ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 898 ರೂಪಾಯಿ ಇದೆ. ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು. ಓಕೆ, ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದಿದೆಯಲ್ಲ 5 ರಿಂದ 10 ನಿಮಿಷ ಇದ್ದರೆ ಸಾಕು ಡೈಲಿ. ಓಕೆ, ಹಾಗೆ ನಿಮಗೆ ಆಪ್ಷನ್ ಗ್ರೀಕ್ಸ್ ಗೊತ್ತಿಲ್ಲ ಅಂದ್ಕೊಳ್ಳಿ. ನಿಮ್ಗೆ ಆಪ್ಷನ್ ಗ್ರೀಕ್ಸ್ ಗೊತ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ. ಏನಕ್ಕೆ ಈ ಸ್ಟ್ರಾಟಜಿನಲ್ಲಿ ಆಪ್ಷನ್ ಗ್ರೀಕ್ಸ್ ಗೊತ್ತಿರೋ ಅವಶ್ಯಕತೆ ಇಲ್ಲ. ಹಲೋ ಗೈಸ್, ನಾನು ಪ್ರವೀಣ್, ವೆಲ್ಕಮ್ ಟು ಮೈ ಚಾನಲ್. ಈ ಸ್ಟ್ರಾಟಜಿದು ಅಡ್ವಾಂಟೇಜ್ ಏನು ಅಂದರೆ ನಮಗೆ ಯಾವಾಗ ಎಂಟ್ರಿ ತಗೋಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಹಾಗೆ ನಮ್ಮದು ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, ನಮ್ಮ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ ಎಲ್ಲ ನಮಗೆ ಮೊದಲೇ ಗೊತ್ತಿರುತ್ತೆ. ಹಾಗೆ ಕ್ಯಾಪಿಟಲ್ ರಿಕ್ವೈರ್ಡ್ ಇದೆಯಲ್ಲ ಅದನ್ನು ತುಂಬ ಕಡಿಮೆ ಇದೆ. ಓಕೆ, ಇದರಲ್ಲಿ ನಾವು 2 ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಬೋದು. ಒಂದು ಪುಟ್ ಸೈಡು, ಇನ್ನೊಂದು ಕಾಲ್ ಸೈಡ್. ದಟ್ ಡಿಪೆಂಡ್ಸ್ ಅಪಾನ್ ದ ಮಾರ್ಕೆಟ್ ಕಂಡೀಷನು, ನಿಮ್ಮ ಅಸಂಪ್ಷನ್ ಏನಿದೆ ಅಂತ. ಓಕೆ, ನಿಮಗೆ ಉದಾಹರಣೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂದರೆ ಇದನ್ನು ಕಾಲ್ ಸೈಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದರೆ ಪುಟ್ ಸೈಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ನಾವು ಈ ಉದಾಹರಣೆಯಲ್ಲಿ ಪುಟ್ ಸೈಡ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ನಿಮಗೆ ಕಾಲ್ ಸೈಡಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ರೂಲ್ಸ್ ಇದೆಯಲ್ಲ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇನ್ನೊಂದೇನು ಅಂದರೆ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಹೋಯಿತು ಅಂದ್ಕೊಳ್ಳಿ. ಈ ಉದಾಹರಣೆ ಮಾರ್ಕೆಟ್ ಮೇಲಾದರೆ ಏನಾಗುತ್ತೆ, ನಮಗೆ ಇದು 800 ರೂಪಾಯಿ ಲಾಸ್ ಆಗುತ್ತೆ. ಓಕೆ, ಈ 800 ರೂಪಾಯಿ ಲಾಸ್ ಆಗುತ್ತಲ್ಲ, ಇದನ್ನು ಕಡಿಮೆ ಮಾಡೋದು ಹೇಗೆ ಅಥವಾ ಆ ಲಾಸ್ನ ಝೀರೋ ಮಾಡೋದು ಹೇಗೆ ಅಂತಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಏನು ಅಂದರೆ ನಿಮಗೆ ರೂಲ್ಸ್ ಗೊತ್ತಿರಬೇಕು. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲಿ 3 ಲೆಗ್ ಇದೆ. ಅಂದರೆ ಇಲ್ಲಿ 2 ಬೈ ಲೆಗ್ ಇದೆ, ಒಂದು ಸೆಲ್ ಲೆಗ್ ಇದೆ. ಓಕೆ, ನಮಗೆ ಯಾವ ಸ್ಟ್ರೈಕ್ಗಳಲ್ಲಿ ಬೈ ಮಾಡಬೇಕು, ಯಾವ ಸ್ಟ್ರೈಕ್ನ ಸೆಲ್ ಮಾಡಬೇಕು ಅದಕ್ಕೆ ರೂಲ್ಸ್ ಇದೆ. ಹಾಗೆ ನಮಗೆ ಯಾವ ಟೈಮಲ್ಲಿ ಇದನ್ನ ಎಂಟ್ರಿ ಆಗಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಅದಕ್ಕೂ ರೂಲ್ ಇದೆ. ಓಕೆ, ಆ ಎಲ್ಲ ರೂಲ್ಸ್ಗಳನ್ನ ನಾವು ಫಸ್ಟ್ ತಿಳ್ಕೊಳ್ಳೋಣ. ಅದಾದ ನಂತರ ನಾವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಮಾರ್ಕೆಟ್ ಆಪೋಸಿಟ್ ಹೋದರೆ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತಲೂ ನೋಡೋಣ. ನಾವು ಈ ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಕ್ಕೆ ಕೆಲವು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಆ ರೂಲ್ಸ್ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಎಂಟ್ರಿ ರೂಲ್, ನಾವು ಯಾವಾಗ ಎಂಟ್ರಿ ತೊಗೋಬೇಕು ಇದೆಯಲ್ಲ, ಫ್ರೈಡೇ 3 ಗಂಟೆ ನಂತರ ನಾವು ಈ ಸ್ಟ್ರಾಟಜಿನಲ್ಲಿ ಎಂಟ್ರಿ ತೊಗೋಬೇಕು. ಓಕೆ, ಇದು ವೀಕ್ಲಿ ಆಪ್ಷನ್ ಸ್ಟ್ರಾಟಜಿ. ಅಂದರೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ ಆಗುತ್ತಲ್ಲ ಅದನ್ನು ನಾವು ಈ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದು ಯಾವಾಗ ಅಂದರೆ ಫ್ರೈಡೇ 3 ಗಂಟೆ ನಂತರ. ಓಕೆ, ಎಕ್ಸಿಟ್ ಯಾವಾಗ ಆಗೋದು, ಎಕ್ಸಿಟ್ ಅಂದರೆ ನಿಮ್ಗೆ 2 ರಿಂದ 3,000 ರೂಪಾಯಿ ಪ್ರಾಫಿಟ್ ಆಯಿತು ಅಂದ್ಕೊಳ್ಳಿ, ನೀವು ಎಕ್ಸಿಟ್ ಆಗೋದು. ಏನಕ್ಕೆ 2,000 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. ನಿಮಗೆ 40,000 ಇನ್ವೆಸ್ಟ್ ಮಾಡಿದ್ದೀರಾ, 4-5 ದಿನದಿಂದ ನಿಮ್ಗೆ 2,000 ರೂಪಾಯಿ ಬಂತು ಅಂದರೆ ನಿಮ್ಗೆ ಇದ್ರ ರಿಟರ್ನ್ಸ್ ಎಷ್ಟಾಯಿತು, ಇದು 5% ರಿಟರ್ನ್ ಸಿಕ್ಕಂಗೆ. ಓಕೆ, ಸೊ ನಾನೇನು ಹೇಳ್ತೀನಿ ಅಂದರೆ 2 ರಿಂದ 3,000 ರೂಪಾಯಿ ನಿಮ್ಗೆ ಪ್ರಾಫಿಟ್ ಬಂದರೆ ಎಕ್ಸಿಟ್ ಆಗಿ. ಓಕೆ, ಈಗ ಇದರಲ್ಲಿ 3 ಲೆಗ್ ಇದೆ. 2 ಬೈ ಲೆಗ್ ಇರುತ್ತೆ ನೋಡಿ, ಇವೆರಡು ಬೈ ಲೆಗ್ಗು, ಇದು ಸೆಲ್ ಲೆಗ್ ರೆಡಲ್ಲಿರೋದು. ಓಕೆ, ಈಗ ಬೈನ ಯಾವ ಸ್ಟ್ರೈಕಲ್ಲಿ ಮಾಡಬೇಕು, ಸೆಲ್ನ ಯಾವ ಸ್ಟ್ರೈಕಲ್ಲಿ ಮಾಡಬೇಕು ಅದಕ್ಕೂ ರೂಲ್ ಇದೆ. ಇದು ಭಾಳ ಇಂಪಾರ್ಟೆಂಟು ಕೂಡ, ಇದು ನೀವು ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಈಗ ಬ್ಯಾಂಕ್ ನಿಫ್ಟಿ ಇದೆಯಲ್ಲ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದರೆ 44,300ರಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಇದರಿಂದ 300 ಪಾಯಿಂಟ್ಸ್ ಅವೆ, 300 ಪಾಯಿಂಟ್ ಕೆಳಗಡೆ ಹೋಗಿ ಒ ಟಿ ಎಮ್ 300 ಪಾಯಿಂಟ್ ಅವೆ ಅಂದರೆ ಏನಾಗುತ್ತೆ, 44,000. 44,000ದ್ದು ಇದು ಒಂದು ಲಾಟು ಬೈ ಮಾಡ್ತೀರಾ. ಓಕೆ, ಯಾವುದು 44,000 ಇದೆಯಲ್ಲ ಪುಟ್, ಇದನ್ನು ಒಂದು ಲಾಟ್ ಬೈ ಮಾಡ್ತೀರಾ. ಓಕೆ, ಈಗ ಸೆಲ್ ಮಾಡಬೇಕಲ್ಲ, 44,000 ಬೈ ಮಾಡಿದರೆ ಅದರಿಂದ 500 ಪಾಯಿಂಟ್ ದೂರ ಹೋಗಬೇಕು. ಇಲ್ಲಿ ನೋಡಿ, ಇದಿದೆಯಲ್ಲ 40,350, ಎಷ್ಟು ದೂರ ಇದೆ, ಬೈ ಲೆಗ್ಗಿಂದ 500 ಪಾಯಿಂಟ್ ದೂರ ಇದೆ. ಓಕೆ, ಸೊ ಇದನ್ನು 2 ಲಾಟ್ ಸೆಲ್ ಮಾಡ್ತೀರಾ. ಆ ನಂತರ 3ನೇ ಲೆಗ್ ಬಂದುಬಿಟ್ಟು ಇದಿದೆಯಲ್ಲ ಇದರಿಂದ 400 ಪಾಯಿಂಟ್ ದೂರ. ಓಕೆ, ಅಂದರೆ 43,500 ಸೆಲ್ ಮಾಡಿದ್ದೀವಲ್ಲ ಅದರಿಂದ 400 ಪಾಯಿಂಟ್ ದೂರ ಅಂದರೆ ಏನಾಗುತ್ತೆ, 43,100 ಆಗುತ್ತೆ. ಓಕೆ, ಇವೆರಡರ ಮಧ್ಯೆ 400 ಪಾಯಿಂಟ್ ಗ್ಯಾಪ್ ಇರುತ್ತೆ. ಓಕೆ, ಇದನ್ನು ಒಂದು ಲಾಟು ಬೈ ಮಾಡಬೇಕು. ಓಕೆ, ನಾವೀಗ ಕಾಲ್ ಸೈಡ್ ಕ್ರಿಯೇಟ್ ಮಾಡ್ತೀವಲ್ಲ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದೇನು ಅಂತ ನೋಡೋಣ. ಓಕೆ, ಈ ಎಂಟ್ರಿ ಎಕ್ಸಿಟ್ ಇದೆಯಲ್ಲ, ಎಂಟ್ರಿ ಎಕ್ಸಿಟ್ ಸೇಮ್ ಇದೆ. ಪುಟ್ ಸೈಡಲ್ಲಿ ಏನು ಎಂಟ್ರಿ ಎಕ್ಸಿಟ್ ಇತ್ತು ಅದೇನೇ ಇಲ್ಲೇ ಫಾಲೋ ಮಾಡ್ತೀವಿ. ಅಂದರೆ ಫ್ರೈಡೇ 3 ಗಂಟೆ ನಂತರ ಎಂಟ್ರಿ ತೊಗೊತೀವಿ, 2 ರಿಂದ 3,000 ರೂಪಾಯಿ ಪ್ರಾಫಿಟ್ ಬಂದಾಗ ಎಕ್ಸಿಟ್ ಆಗ್ತೀವಿ. ಓಕೆ, ಈಗ ಸ್ಟ್ರೈಕ್ ಸೆಲೆಕ್ಷನ್ ಇದೆಯಲ್ಲ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಓಕೆ, ಇಲ್ಲಿ ನೋಡಿ, ಬೈ ಲೆಗ್ ಇದೆಯಲ್ಲ, ಫಸ್ಟ್ ಬೈ ಲೆಗ್ ಬಂದುಬಿಟ್ಟು 500 ಪಾಯಿಂಟ್ ಅವೇ ಫ್ರಮ್ ದ ಸ್ಪಾಟ್ ಇರುತ್ತೆ. ಈಗ ಸ್ಪಾಟ್ ಪ್ರೈಸ್ ಎಷ್ಟು ನಡೀತಾ ಇದೆ, 44,300 ಬ್ಯಾಂಕ್ ನಿಫ್ಟಿದು. ಓಕೆ, ಇಲ್ಲಿಂದ 500 ಪಾಯಿಂಟ್ ದೂರ ಬಂದುಬಿಟ್ಟು ಫಸ್ಟ್ ನಾವು ಬೈ ಲೆಗ್ ತೊಗೊತೀವಿ. ಇದೆಷ್ಟು, ಒಂದು ಲಾಟ್. ಓಕೆ, ಅದಾದ ನಂತರ 2 ಲಾಟು ಸೆಲ್ ಮಾಡ್ತೀವಲ್ಲ ಅದು ಎಷ್ಟು, ಈ ಬೈ ಮಾಡಿದ್ದೀವಲ್ಲ 44,800 ಬೈ ಮಾಡಿದ್ದೀವಿ, ಅದರಿಂದ 400 ಪಾಯಿಂಟ್ ದೂರ ಅಂದರೆ ಎಷ್ಟಾಗುತ್ತೆ, 45,200. ಇಲ್ಲೇನು ಮಾಡ್ತೀವಿ, ಇದನ್ನು 2 ಲಾಟಾಗಿ ಸೆಲ್ ಮಾಡ್ತೀವಿ. ಓಕೆ, ಆಮೇಲೆ ಫೈನಲ್ ಇನ್ನೊಂದು ಲೆಗ್ ಬೈ ಮಾಡ್ತೀವಲ್ಲ ಅದೆಲ್ಲಿ ಬರುತ್ತೆ, 45,500. ಅಂದರೆ ಈ 2 ಲಾಟ್ ಸೆಲ್ ಮಾಡಿದ್ವಲ್ಲ ಅದರಿಂದ 300 ಪಾಯಿಂಟ್. ಓಕೆ, ಸೊ ಇಲ್ಲೇನಿದೆ, ಫಸ್ಟ್ ನಾವು ಬೈ ಮಾಡ್ತೀವಲ್ಲ ಅದು 500 ಪಾಯಿಂಟ್ ಅವೇ ಫ್ರಮ್ ದ ಸ್ಪಾಟ್ ಇರುತ್ತೆ. ಆಮೇಲೆ ಸೆಲ್ ಮಾಡ್ತೀವಲ್ಲ ಅದೇನಿದೆ 400 ಪಾಯಿಂಟ್ ದೂರ ಇರುತ್ತೆ ಫಸ್ಟ್ ಒ ಟಿ ಎಮ್ ಇದ್ದ. ಆಮೇಲೆ ಇನ್ನೊಂದು ಬೈ ಮಾಡ್ತೀವಲ್ಲ ಅದು ಸೆಲ್ ಮಾಡೋದ್ರಿಂದ 300 ಪಾಯಿಂಟ್ ದೂರ ಇರುತ್ತೆ. ಓಕೆ, ಇದು ಪುಟ್ಟು ಮತ್ತು ಕಾಲ್ ಸೈಡ್ ಕ್ರಿಯೇಟ್ ಮಾಡಬೇಕಾಗಿರೋ ವ್ಯತ್ಯಾಸ. ಓಕೆ, ಇಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಈಗ ವಿಕ್ಸ್ ಇದೆಯಲ್ಲ 11ರಲ್ಲಿ ನಡೀತಾ ಇದೆ. ಓಕೆ, ಉದಾಹರಣೆಗೆ ಈ ವಿಕ್ಸ್ ಏನಾದ್ರು 15ಕ್ಕೆ ಹೋಯಿತು ಅಂದ್ಕೊಳ್ಳಿ,
ಆಗ ನೀವು ಈ ಸ್ಟ್ರೈಕ್ಸ್ ಇದೆಯಲ್ಲ ಅವನ್ನ ಸ್ವಲ್ಪ ದೂರ ಹೋಗ್ಬೋದು. ಏನಕ್ಕೆ ಅಂದರೆ ವಿಕ್ಸ್ ಜಾಸ್ತಿ ಇರೋದ್ರಿಂದ ಪ್ರೀಮಿಯಮ್ ಜಾಸ್ತಿ ಇರುತ್ತೆ, ನೀವು ಚೇಂಜಸ್ ಮಾಡ್ಕೋಬೋದು. ಓಕೆ, ಅದು ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಥ್ರೂ ಬಂದುಬಿಡುತ್ತೆ. ಓಕೆ, ಸೊ ಆ್ಯಸ್ ಆಫ್ ನಾವು ನೀವು ಕ್ರಿಯೇಟ್ ಮಾಡ್ತೀರಿ ಅಂದರೆ ನಾನು ರಿಡಿಫೈನ್ ಮಾಡಿದ್ನಲ್ಲ ಈ ರೂಲ್ಗಳನ್ನ ಫಾಲೋ ಮಾಡಿ. ನಮಗೆ ಈ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗಿರೋ ರೂಲ್ಸ್ ಗೊತ್ತಾಗಿದೆ. ಓಕೆ, ಈಗ ನಾವೇನು ಮಾಡೋಣ ಅಂದರೆ ಆಪ್ಸ್ಟ್ರಾದಲ್ಲಿ ಹೋಗ್ಬಿಟ್ಟು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋಣ. ನಾವೀಗ ಆಪ್ಸ್ಟ್ರಾದಲ್ಲಿದ್ದೀವಿ. ಓಕೆ, ನಾವೀಗ ಪುಟ್ ಸೈಡ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಕಾಲ್ ಸೈಡ್ ಕ್ರಿಯೇಟ್ ಮಾಡೋದು ಸೇಮೇ, ನಾವು ಪುಟ್ ಸೈಡ್ ಯಾವ ಥರ ಮಾಡ್ತೀವೋ ಅದೇ ಥರನೇ ರೂಲ್ಸ್ ಏನು ಡಿಫೈನ್ ಮಾಡಿದ್ವಲ್ಲ, ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಇದೆಯಲ್ಲ ಅದು ನೀವು ಫಾಲೋ ಮಾಡಬೇಕಷ್ಟೇ. ಓಕೆ, ಇಲ್ಲಿ ನೋಡಿ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇವತ್ತು ಬ್ಯಾಂಕ್ ನಿಫ್ಟಿದು ಪ್ರೈಸ್ ಏನು ನಡೀತಾ ಇದೆ ಅಪ್ರಾಕ್ಸಿಮೇಟ್ಲಿ 44,300. ಓಕೆ, ಅಂದರೆ ಇದೇನಾಗುತ್ತೆ, ಇದು ಅರ್ಧ ಮನಿ ಆಗುತ್ತೆ. ಓಕೆ, ಈಗ ಇದರಿಂದ 300 ಪಾಯಿಂಟ್ ಕೆಳಗಡೆ ಹೋಗಬೇಕು ಪುಟ್ ಸೈಡಲ್ಲಿ. ಓಕೆ, ಅಂದರೆ ಏನಾಗುತ್ತೆ 44,000. ಓಕೆ, 44,000 ಇದೆಯಲ್ಲ, ಇದನ್ನು ಒಂದು ಲಾಟು ಬೈ ಮಾಡ್ತೀವಿ. ಓಕೆ, ಸ್ಪಾಟ್ ಪ್ರೈಸಿಂದ 300 ಪಾಯಿಂಟ್ ಕೆಳಗಡೆ ಹೋಗಿ ಒಂದು ಲಾಟ್ ಬೈ ಮಾಡ್ತೀವಿ. ಓಕೆ, ಆಮೇಲೆ ಏನು ಅಂದರೆ ಇದರಿಂದ 500 ಪಾಯಿಂಟ್, ಅಂದರೆ ನಾವು ಒಂದು ಲಾಟ್ ಬೈ ಮಾಡಿದ್ದೀವಲ್ಲ, ಇದರಿಂದ 500 ಪಾಯಿಂಟ್ ಅಂದರೆ 43,500 ಇಲ್ಲಿ ಬಂದುಬಿಟ್ಟು 2 ಲಾಟು ಸೆಲ್ ಮಾಡ್ತೀವಿ. ಓಕೆ, ಆಮೇಲೆ ಫೈನಲ್ ರೂಲ್ ಏನು, ಇಲ್ಲಿದ್ದ ಈ 2 ಲಾಟ್ ಸೇಲ್ ಮಾಡಿದ್ದೀವಲ್ಲ, ಇದರಿಂದ 400 ಪಾಯಿಂಟ್ ಕೆಳಗಡೆ ಹೋಗ್ಬಿಟ್ಟು ಒಂದು ಲಾಟು ಬೈ ಮಾಡಬೇಕಾಗುತ್ತೆ. ಅಂದರೆ 400 ಪಾಯಿಂಟ್ ಕೆಳಗಡೆ ಅಂದರೆ ಏನಾಗುತ್ತೆ 43,100, ಇದನ್ನು ಒಂದು ಲಾಟು ಬೈ ಮಾಡಬೇಕಾಗುತ್ತೆ. ಓಕೆ, ಇದು ನಮ್ಮ ಸ್ಟ್ರಾಟಜಿನ ಕ್ರಿಯೇಟ್ ಮಾಡುತ್ತೆ. ಓಕೆ, ಈಗ ನಾವು ಇದನ್ನ ಕ್ರಿಯೇಟ್ ಮಾಡಿ ನೋಡೋಣ. 44,000 ಸ್ಟ್ರೈಕ್ ಇದೆಯಲ್ಲ, ಅದನ್ನು ಒಂದು ಲಾಟ್ ಬೈ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ 43,500 ಇದೆಯಲ್ಲ, ಇದನ್ನು 2 ಲಾಟು ಸೆಲ್ ಮಾಡ್ತಾ ಇದ್ದೀವಿ. ಫೈನಲಿ ಬಂದುಬಿಟ್ಟು 43,100 ಇದನ್ನು ಒಂದು ಲಾಟು ಬೈ ಮಾಡ್ತಾ ಇದ್ದೀವಿ. ಓಕೆ, ಈಗ ನೋಡ್ಬೋದು ನಮ್ಮ ಸ್ಟ್ರಾಟಜಿ ಕ್ರಿಯೇಟ್ ಆಗಿದೆ. ಓಕೆ, ನೋಡಿ ಈ ಸ್ಟ್ರಾಟಜಿದು ಅಡ್ವಾಂಟೇಜ್ ಏನು ಅಂದರೆ ನಮಗೆ ಲಾಸ್ ಆಗುತ್ತಲ್ಲ ಅದು ತುಂಬ ಸಣ್ಣ ಲಾಸ್ ಆಗುತ್ತೆ. ಓಕೆ, ಪ್ರಾಫಿಟ್ ಇದೆಯಲ್ಲ ಅದು ಪ್ರಾಫಿಟ್ ದೊಡ್ಡದಿರುತ್ತೆ. ಓಕೆ, ಈಗ ಕೆಲವು ಸತಿ ಇದೆ ನೋಡಿ, ಇದರಲ್ಲಿ ಏನಿದೆ 898 ರೂಪಾಯಿ ಲಾಸ್ ಇದೆ ನಮಗೆ. ಓಕೆ, ಕೆಲವು ಸತಿ IV ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಗೆ ಇದೇ ಸ್ಟ್ರಾಟಜಿನ 700-800 ರೂಪಾಯಿಗೂ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ 700 ರುಪೀಸ್ಗೂ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಒಂದು ಇಲ್ಲಿ ನೋಡಿ, ಈಗ ನಮಗೆ ಮಾರ್ಕೆಟ್ನ ಮೆಗನೆಸ್ಟ್ ಹೋಯಿತು ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ ನಮಗೆ ಲಾಸ್ ಆಗುತ್ತೆ. ಲಾಸ್ ಇದೆಯಲ್ಲ ಸಣ್ಣ ಪುಟ್ಟ ಲಾಸ್ ಆಗುತ್ತೆ. ಓಕೆ, ಕೆಲವರಿಗೆ ಈ ಲಾಸು ತೊಗೊಳೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅವ್ರು ಏನು ಮಾಡ್ಬೋದು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಓಕೆ, ಉದಾಹರಣೆಗೆ ವಾರದಲ್ಲಿ ಏನಿರುತ್ತೆ 4 ವಾರ ಇರುತ್ತಲ್ವಾ, 4 ಎಕ್ಸ್ಪೈರಿ ಬರುತ್ತೆ. ಓಕೆ, ಈಗ ನೀವು 2 ಎಕ್ಸ್ಪೈರಿನಲ್ಲಿ ಲಾಸ್ ಆಯಿತು ಅಂತಲೇ ಇಟ್ಕೊಳ್ಳಿ, ಇನ್ನೆರಡರಲ್ಲಿ ಲಾಭ ಆಯಿತು ಅಂತಲೇ ಇಟ್ಕೊಳ್ಳಿ. ಓಕೆ, ಈಗ ಲಾಸ್ ಆದರೆ ನಿಮಗೆ ಎಷ್ಟು 800 ರೂಪಾಯಿ ಅಂದರೆ 1,600 ರೂಪಾಯಿ ಲಾಸ್ ಆಗಿದೆ. ಓಕೆ, ನೀವೀಗ ಪ್ರಾಫಿಟ್ ಆಯಿತು ಅಂದ್ಕೊಳ್ಳಿ 2ರಿಂದ 3,000, ಅಪ್ರಾಕ್ಸಿಮೇಟ್ಲಿ 5,000ದಿಂದ 6,000 ರೂಪಾಯಿ ಪ್ರಾಫಿಟ್ ಆಯಿತು ಅಂತ ಇಟ್ಕೊಳ್ಳೋಣ. ಈ 2 ಟ್ರೇಡ್ ವಿನ್ ಆಗಿರಲ್ಲ, ಇದರಲ್ಲಿ 5ರಿಂದ 6,000 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. ಈಗ 6,000 ಪ್ರಾಫಿಟ್ ಆಯಿತು ಅಂದ್ಕೊಳ್ಳಿ, 6ರಲ್ಲಿ ಈಗ 1,600 ಕಳೆದ್ರೆ ಎಷ್ಟಾಗುತ್ತೆ 4,000 ಚಿಲ್ಲರೆ ಬರುತ್ತೆ. 4,000 ಚಿಲ್ಲರೆನೂ ಬೇಡ, ನಮಗೆ 4,000 ಅಂತಲೇ ಇಟ್ಕೊಬಿಡೋಣ. ಈಗ ನೀವು ತಿಂಗಳಿಗೆ 4,000 ಮಾಡಿದ್ರು ನಿಮ್ಮ ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಬರೀ 40,000. 40,000ಕ್ಕೆ 4,000 ಪ್ರಾಫಿಟು ಅಂದರೆ ಏನು 10% ರಿಟರ್ನ್. ಓಕೆ, ಇನ್ ಮಂತ್ ಒಂದು ತಿಂಗಳಿಗೆ ನಿಮಗೆ 10% ರಿಟರ್ನ್ ಸಿಗುತ್ತೆ. ನೀವು ಇಲ್ಲಿ ರಿಸ್ಕೇ ತೊಗೊಂಡ್ರಲ್ಲ, ಅಂದರೆ ಏನು ನಿಮ್ಮ ರಿಸ್ಕ್ 800-900 ರೂಪಾಯಿಗಿಂತ ಜಾಸ್ತಿ ರಿಸ್ಕೇ ತೊಗೊಂಡಿರಲ್ಲ. ಓಕೆ, ಹಾಗಾಗಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇದೆಯಲ್ಲ ಅದು ತುಂಬ ಕಡಿಮೆ ಇದೆ. ಓಕೆ, ನೀವು ಲಾಸ್ ತೊಗೋಬೋದು, ಇಲ್ಲ ಪ್ರಾಫಿಟೇ ಬುಕ್ ಮಾಡ್ಬೋದು. ಓಕೆ, ಇಲ್ಲ ನಾನು 700-800 ರೂಪಾಯಿನೂ ಲಾಸ್ ಮಾಡ್ಕೊಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಕೆಲವು ಅಡ್ಜಸ್ಟ್ಮೆಂಟ್ ತೋರಿಸ್ತೀನಿ, ಅದನ್ನು ಮಾಡ್ಬೋದು. ಓಕೆ, ಫಸ್ಟ್ನೇ ಬಂದ್ಬಿಟ್ಟು ತುಂಬ ಸಿಂಪಲ್ ಅಡ್ಜಸ್ಟ್ಮೆಂಟ್ ಅಂದರೆ ಅದನ್ನು ಎಲ್ಲರೂ ಹೇಳೋ ಅಡ್ಜಸ್ಟ್ಮೆಂಟ್ ಅದೇನು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಸೆಲ್ ಮಾಡಿಬಿಡಿ. ಈಗ ನಾನು 43,500 2 ಸೆಲ್ ಮಾಡ್ತೀವಲ್ಲ, ಅದರಲ್ಲಿ ಈಗ ಮಾರ್ಕೆಟ್ನ ಮೆಗನೆಸ್ಟ್ ಅಂದರೆ ಮೇಲ್ಗಡೆ ಹೋಯ್ತು, ಅವಾಗ ಏನು ಮಾಡ್ತೀನಿ ಇನ್ನೊಂದು ಎಕ್ಸ್ಟ್ರಾ ಸೆಲ್ ಮಾಡ್ಬಿಡ್ತೀನಿ. ಓಕೆ, ಇನ್ನೊಂದು ಎಕ್ಸ್ಟ್ರಾ ಸೆಲ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಈಗ ಮಾರ್ಕೆಟ್ ಮೇಲ್ಗಡೆ ಹೋದ್ರು ನನಗೆ 900 ರೂಪಾಯಿ ಲಾಸ್ ಇತ್ತಲ್ಲ, ಈಗ 300 ಚಿಲ್ಲರೆಗೆ ಬಂತು. ಓಕೆ, ಇದು ಭಾಳ ಈಸಿ ಅಡ್ಜಸ್ಟ್ಮೆಂಟ್. ಓಕೆ, ಮಾರ್ಕೆಟು ಮೇಲ್ಗಡೆ ಹೋದಾಗ ಇದನ್ನು ಮಾಡ್ಬೋದು. ಆದರೆ ಇದರದ್ದು ಏನು ಡಿಸಡ್ವಾಂಟೇಜ್ ಇರುತ್ತೆ ಅಂದ್ಕೊಳ್ಳಿ, ಮಾರ್ಕೆಟ್ ಮೇಲ್ಗಡೆ ಹೋಯಿತು, ನಾವು ಇದನ್ನು ಮಾಡಿಬಿಟ್ವಿ, ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗೋದು ನಮ್ಮ ಕಂಟ್ರೋಲ್ ಇರಲ್ಲ. ಓಕೆ, 1,000 ಪಾಯಿಂಟ್ ಗ್ಯಾಪ್ ಡೌನ್ ಆಯಿತು. ಓಕೆ, ಆವಾಗ ಏನಾಗುತ್ತೆ ಅಂದರೆ ಇದನ್ನು ಸೆಲ್ ಮಾಡಿದ್ದೀವಲ್ಲ ಇದನ್ನು ಹೆಡ್ಜ್ ಮಾಡಿರಲ್ಲ. ಓಕೆ, ನೇಕೆಡ್ ಸೆಲ್ ಮಾಡಿರ್ತೀವಿ, ಹಾಗಾಗಿ ಇದರಲ್ಲಿ ಡೌನ್ ಸೈಡ್ ಸಡನ್ ರಿವರ್ಸ್ ಆದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ಅಡ್ಜಸ್ಟ್ಮೆಂಟ್ನ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಮಾಡಬೇಡಿ. ಓಕೆ, ನೀವು ತುಂಬ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆದರೆ ಈ ಅಡ್ಜಸ್ಟ್ಮೆಂಟ್ ಮಾಡಿ, ನೀವು ಬಿಗಿನರ್ಸು ಅಥವಾ ಇಂಟರ್ಮೀಡಿಯೇಟ್ ಲೆವೆಲಲ್ಲಿದ್ದರೆ ಈ ಅಡ್ಜಸ್ಟ್ಮೆಂಟ್ ಮಾಡಬೇಡಿ. ನಾನು ಕೆಲವು ಅಡ್ಜಸ್ಟ್ಮೆಂಟ್ ತೋರಿಸ್ತೀನಿ. ಓಕೆ, ಅವು ಸೇಫ್ ಅಡ್ಜಸ್ಟ್ಮೆಂಟ್. ಓಕೆ, ಅದು ಮಾರ್ಕೆಟ್ ರಿವರ್ಸ್ ಆದ್ರೂ ನಿಮಗೆ ದೊಡ್ಡ ಲಾಸ್ ಆಗೋಲ್ಲ, ಸಣ್ಣ ಪುಟ್ಟ ಲಾಸ್ ಆಗ್ಬೋದು ಅಷ್ಟೇ. ಓಕೆ, ಈಗ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ 1,000 ಪಾಯಿಂಟ್ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, ಆವಾಗಲೂ ನಾವು ಮಾಡ್ತೀವಲ್ಲ ಅಡ್ಜಸ್ಟ್ಮೆಂಟ್, ಆವಾಗಲೂ ನಿಮ್ಗೆ ಸಣ್ಣ ಲಾಸ್ ಆಗುತ್ತೆ ಹೊರತು ದೊಡ್ಡ ಲಾಸ್ ಆಗೋಲ್ಲ. ಇದರಲ್ಲಾದರೆ ನಿಮಗೆ ದೊಡ್ಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ,
ಈಗ ಫಸ್ಟ್ನೇ ಸಿನಾರಿಯೋದಲ್ಲಿ ಏನಂದರೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಯಿತು. ಓಕೆ, ಈಗ ಆಲ್ಮೋಸ್ಟ್ 1000 ರೂಪೀಸ್ ಗ್ಯಾಪ್ ಅಪ್ ಆಗ್ಬಿಡ್ತು ಅಂದ್ಕೊಳ್ಳಿ, 1000 ಪಾಯಿಂಟ್ಸ್ ಗ್ಯಾಪ್ ಅಪ್ ಆದಾಗ ಏನು ಮಾಡ್ತೀರಾ? ದೊಡ್ಡ ಗ್ಯಾಪ್ ಅಪ್ ಆದಾಗ ಅಂದರೆ 500ರಿಂದ 1000 ಪಾಯಿಂಟ್ ಗ್ಯಾಪ್ ಅಪ್ ಆದಾಗ ಈ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಏನಂದರೆ ರೋಲ್ ಔಟ್ ಮಾಡ್ಕೊಳೋದು. ಓಕೆ, ಈಗ ಏನಿತ್ತು 44,000 ಬೈ ಲೆಗ್ ಇತ್ತಲ್ಲ ನಮ್ಮದು ಹಿಂದೆ ಎಕ್ಸಾಂಪಲಲ್ಲಿ. ಓಕೆ, ಅದನ್ನು ಏನು ಮಾಡ್ತೀವಿ ಅಂದರೆ ಅದನ್ನು ಕ್ಲೋಸ್ ಮಾಡಿಕೊಂಡು 43,800ಕ್ಕೆ ಅಂದರೆ 200 ಪಾಯಿಂಟ್ ದೂರ ಹೋಗ್ತೀವಿ. ಓಕೆ, ಅದರಿಂದ ಏನಾಗುತ್ತೆ ಅಂದರೆ ನಮ್ಗೆ ಅಪ್ಸೈಡ್ ಆಗೋ ಲಾಸ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಇಲ್ಲಿ ನೀವು ರೆಡ್ ಕಲರ್ ಬಾಕ್ಸ್ ನೋಡ್ಬೋದು, ಇದರಲ್ಲಿ ಎಷ್ಟು ಲಾಸ್ ತೋರಿಸ್ತಾ ಇದೆ? 224 ರೂಪಾಯಿ ಲಾಸ್ ತೋರಿಸ್ತಾ ಇದೆ. ಮೊದಲು ಎಷ್ಟಿತ್ತು ನಮಗೆ? ಆಲ್ಮೋಸ್ಟ್ 900 ರೂಪೀಸ್ ಲಾಸ್ ಇತ್ತು. ಓಕೆ, ಈ ಅಡ್ಜಸ್ಟ್ಮೆಂಟ್ ಯಾವಾಗ ಮಾಡಬೇಕು ಅಂದರೆ ದೊಡ್ಡ ಗ್ಯಾಪ್ ಅಪ್ ಆದಾಗ, ಅಂದರೆ 500 ಪಾಯಿಂಟ್ಗಿಂತ ಜಾಸ್ತಿ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ, ಆವಾಗ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಈಗ ಎರಡನೇ ಅಡ್ಜಸ್ಟ್ಮೆಂಟ್, ಮಾರ್ಕೆಟು ಒಂದು 200-300 ಪಾಯಿಂಟ್ ಮೇಲ್ಗಡೆ ಹೋಯಿತು, ನಮಗೆ ನೆಕ್ಸ್ಟ್ ಹೋಯಿತು. ಓಕೆ, ಆವಾಗ ನಾವು ಯಾವ ಥರ ಮಾಡಬೇಕು ಅಂತ ನೋಡೋಣ. ನೋಡಿ, ಈಗ 100-200 ಪಾಯಿಂಟ್ಗೆಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಇದು ಯಾವಾಗ ಅಂದರೆ ಈಗ 200 ಪಾಯಿಂಟ್ ಹೋಯಿತು ಅಂದ್ಕೊಳ್ಳಿ, ನಮಗೆ ನೆಕ್ಸ್ಟ್ ಹೋಯಿತು ಅಂದ್ಕೊಳ್ಳಿ 200-300 ಪಾಯಿಂಟು. ಸೊ ನೀವೇನು ಅಡ್ಜಸ್ಟ್ಮೆಂಟ್ ಮಾಡಬೇಡಿ. ಓಕೆ, ಇದು ಮಂಡೇ ಆದರೆ ನೀವೇನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈಗ ಮಂಗಳವಾರಕ್ಕೆ ಬಂದ್ವಿ ಅಂದ್ಕೊಳ್ಳಿ. ಮಂಗಳವಾರ ಬಂದಾಗ ನಮ್ಮ ಇದಿದೆಯಲ್ಲ, ಈಗ ಎಷ್ಟಿದೆ? 44,300 ಇದೆ ಮಾರ್ಕೆಟ್. ಓಕೆ, ಈಗ 44,600 ಆಗಿದೆ ಅಂದ್ಕೊಳ್ಳಿ, 44,600 ಆಗಿದೆ. ಇದು ಯಾವಾಗ? ಮಂಗಳವಾರ ಅಂದರೆ ಟ್ಯೂಸ್ಡೇ, ಕರೆಕ್ಟ್ ಅಲ್ವಾ? ಸೊ ಸೋಮವಾರ ಆದರೆ ನೀವೇನು ಟಚ್ಚೇ ಮಾಡ್ಕೋಬೇಡಿ. 200-300 ಪಾಯಿಂಟಿಗೆಲ್ಲ ಏನು ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಮಂಗಳವಾರಕ್ಕೆ ಬಂದ್ವಿ. ಮಂಗಳವಾರ ಆಲ್ರೆಡಿ ಇನ್ನೇನು 2 ದಿನ ಉಳಿದಿರೋದು. ಆವಾಗ ಆಲ್ರೆಡಿ ನಮ್ಮ ಸ್ಪಾಟ್ ಪ್ರೈಸು ನಮ್ಮ ಎಗೇನೆಸ್ಟ್ ಹೋಗಿದೆ. ಎಷ್ಟು? ಒಂದು 300 ಪಾಯಿಂಟ್ ಎಗೇನೆಸ್ಟ್ ಹೋಗಿದೆ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ಬೋದು ಅಂದರೆ ನೀವು ರೇಷಿಯೋ ಸ್ಪ್ರೆಡ್ನ ಆ್ಯಡ್ ಮಾಡಬೇಕು. ಓಕೆ, ಅದು ರೇಷಿಯೋ ಸ್ಪ್ರೆಡ್ ಹೆಂಗೆ ಮಾಡೋದು ಅಂತ ನೋಡೋಣ. ನಮ್ಮ ಇನಿಷಿಯಲ್ ಟ್ರೇಡ್ ಇತ್ತಲ್ಲ, ಇದು ಇನಿಷಿಯಲ್ ಟ್ರೇಡ್, ಇದನ್ನು ಹಂಗೆ ಉಳಿಸ್ಕೊಳ್ಳೋಣ. ಓಕೆ, ಇದರಲ್ಲಿ ಏನು ಟಚ್ ಮಾಡೋಂಗಿಲ್ಲ. ಓಕೆ, ಈಗ ರೇಷಿಯೋ ಸ್ಪ್ರೆಡ್ ಮಾಡಬೇಕು. ರೇಷಿಯೋ ಸ್ಪ್ರೆಡ್ ಈಗ ಏನಾಗಿದೆ? 44,600 ಹತ್ರ ಇದೆ ಅಂದ್ಕೊಳ್ಳಿ ಮಾರ್ಕೆಟ್, ಅಂದರೆ ನಮ್ಮ 300 ಪಾಯಿಂಟ್ ಎಗೇನೆಸ್ಟ್ ಹೋಗಿದೆ. ಆವಾಗ ಏನು ಮಾಡಿ ಅಂದರೆ 300 ಪಾಯಿಂಟ್ ಕೆಳಗಡೆ ಬನ್ನಿ. 300 ಪಾಯಿಂಟ್ ಕೆಳಗಡೆ ಅಂದರೆ ಎಷ್ಟಾಗುತ್ತೆ? 44,300. ಓಕೆ, ಇದನ್ನು ಒಂದು ಲಾಟು ಬೈ ಮಾಡಿ. ಹಾಗೆ ಇದರಿಂದ 200 ಪಾಯಿಂಟ್ ಅಂದರೆ 44,300ರಿಂದ 200 ಪಾಯಿಂಟ್ ಅಂದರೆ 44,100 ಇಲ್ಲಿ ಬಂದುಬಿಟ್ಟು 2 ಲಾಟು ಸೆಲ್ ಮಾಡಿ. ಓಕೆ, 2 ಲಾಟ್ ಸೆಲ್ ಮಾಡಿ. ಹಾಗೆ ನಿಮಗೆ ಎಡ್ಜಸ್ಗೋಸ್ಕರ ಅಂದರೆ ಮಾರ್ಜಿನ್ ಬೆನಿಫಿಟ್ಸ್ಗೋಸ್ಕರ ನೀವು ಈಗ ನಾನು 43,000 ಬೈ ಮಾಡಿದ್ದೀನಿ, 1,000 ಪಾಯಿಂಟ್ ದೂರ ಹೋಗ್ಬಿಟ್ಟು ಬೈ ಮಾಡಿ. ಓಕೆ, ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ನಮಗೆ ಮೇಲ್ಗಡೆ ಹೋದರೆ ಲಾಸ್ ಇದೆಯಲ್ಲ ಅದು ಆಲ್ಮೋಸ್ಟ್ ನಿಲ್. ಓಕೆ, ಇಲ್ಲಿ ನೋಡ್ಬೋದು 58 ರೂಪಾಯಿ ಮಾತ್ರ ಲಾಸ್ ಆಗುತ್ತೆ. ಓಕೆ, ಆಫ್ಕೋರ್ಸ್ ಪ್ರೀಮಿಯಮ್ಸ್ ವ್ಯತ್ಯಾಸ ಇರುತ್ತೆ, ಈಗ ಮಾಡೋದಕ್ಕೂ ಲೈವಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತೆ, ಯಾಕೆಂದರೆ ಸ್ಲಿಪೇಜಸ್ಸು ಇರುತ್ತೆ. ಓಕೆ, ನೀವು ಮೇಲ್ಗಡೆ ಹೋದಾಗ ಈ ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಒಂದು 200-300 ರೂಪಾಯಿ ಲಾಸ್ ಆಗೋದು ಅಷ್ಟೇ. 900 ರೂಪಾಯಿಂದ 200-300 ರೂಪಾಯಿಗೆ ತೊಗೊಂಬರ್ತೀರಾ. ಓಕೆ, ಆದರೆ ಇಲ್ಲಿ ಅಡ್ವಾಂಟೇಜ್ ಏನಂದರೆ ನೋಡಿ, ಬ್ರೇಕ್ ಇವನ್ ಇದೆಯಲ್ಲ, ಮೊದಲು ಎಲ್ಲಿಗಿತ್ತು? ನಮಗೆ 44,000 ರೇಂಜಿಗೆ ಬಂದಾಗ ನಮಗೆ ಪ್ರಾಫಿಟ್ ಆಗೋದು. ಈಗ ಏನಾಗುತ್ತೆ ಅಂದರೆ 44,300 ಬಂದ್ರೂ ನಾವು ಪ್ರಾಫಿಟಲ್ಲಿ ಆಗ್ಬಿಡ್ತೀವಿ. ಏನಕ್ಕೆ ಅಂದರೆ ನಾವು ರೇಷಿಯೋ ಸ್ಪ್ರೆಡ್ ಇಲ್ಲಿಂದ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ದ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಇದೆಯಲ್ಲ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ ಈ ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ. ಓಕೆ, ನೋಡಿ ಈಗ ಮಾಡಿದ್ವಲ್ಲ, ಇದು ಪುಟ್ ಸೈಡ್ ಆಯಿತು. ಓಕೆ, ಕಾಲ್ ಸೈಡು ಸೇಮ್ ಅಡ್ಜಸ್ಟ್ಮೆಂಟೇ. ಓಕೆ, ನೀವು ಆಪೋಸಿಟ್ ಮಾಡಬೇಕಷ್ಟೇ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.